ಅಮ್ಮ ಅಮ್ಮ ತಿಂಡಿ ಕೊಡು. ಏಯ್ ನೀನ್ಯಾಕೆ ತೊಗೊಂಬರ್ತಿದ್ಯಾ? ನಾನು ಹೇಳಿದ ಅಮ್ಮಂಗೆ. ನಾನು ಆಗಲೇ ಹೇಳಿಲ್ವಾ, ಇನ್ಮೇಲೆ ನಿಮ್ಮಮ್ಮ ಏನೇನು ಕೆಲಸ ಮಾಡ್ತಾರೋ ಅದೆಲ್ಲನೂ ನಾನು ಮಾಡ್ತೀನಿ ಅಂತ. ಈಗ ಸುಮ್ಮನೆ ತಿನ್ನು. ಸಾಕು. ಇರೋ ವಿಶ್ವ, ನಾನು ತಿನ್ನಿಸ್ತೀನಿ. ಏಯ್ ನನ್ನ ಕೈ ಇದೆ ತಾನೆ, ನಾನೇ ತಿಂತೀನಿ ಬಿಡು. ಅಯ್ಯೋ, ನಿನ್ನ ಕೈ ಇದ್ರೂ ಅಮ್ಮ ಹತ್ರ ಯಾಕೆ ತಿನ್ನಿಸ್ಕೋತಾ ಇದ್ದೆ? ಅಮ್ಮ ಮಾತ್ರ ತಿನ್ನಿಸ್ಬೇಕಾ? ನಾನು ತಿನ್ಸಿದ್ರೆ ನಿನ್ನ ಗಂಟ್ಲಲ್ಲಿ ಇಳಿಯಲ್ಲ ಅನ್ನತ್ತಾ? ಕೊಡೋ ಇಲ್ಲಿ. ಏಯ್ ಬೇಡ ಅಂತ ಹೇಳ್ತೀನಿ ತಾನೆ. ಪ್ಲೀಸ್ ಕಣೋ. ಬೇಡ ನನ್ಗೆ. ತಿನ್ನು. ನಾನು ಬೇಡ ಅಂತ ಹೇಳ್ತೀನಿ. ವಿಶ್ವ ಬೇಡ. ತನು ತನು ವಿಶ್ವ, ಅಪ್ಪ ಯಾಕಪ್ಪ ತನ ಮೇಲೆ ಕೋಪ ಮಾಡ್ಕೋತಿಯಂತೆ? ಅವಳನ್ನ ಸರಿಯಾಗಿ ಮಾತಾಡ್ಸಲ್ವಂತೆ? ಹಾಗೆಲ್ಲ ಏನೂ ಇಲ್ಲಪ್ಪ, ಚೆನ್ನಾಗೇ ಮಾತಾಡಿಸ್ತೀನಿ. ನೋಡಿ ಇವತ್ತು ತಿಂಡಿ ಅವಳೇ ಮಾಡ್ಕೊಂಬಂದಿದ್ದಾಳೆ, ಅದನ್ನೇ ತಿಂತಿದ್ದೀನಿ. ಇಲ್ಲ ಮಾವ, ಇಷ್ಟೊತ್ತವರೆಗೂ ಬೇಡ ಬೇಡ ಅಂತಿದ್ದ. ನೀವು ಬರ್ತಿದ್ದು ನೋಡ್ತಿದ್ದಂಗೆ ತಿನ್ನೋಕೆ ಶುರು ಮಾಡಿದ್ದಾನೆ. ನಿಮ್ಮ ಮುಂದೆ ಮಾತ್ರ ಸಭ್ಯಸ್ತಂತಾರ, ನನ್ನ ಮುಂದೆ ಬರೀ ರೇಗಾಡ್ತಾನೆ. ಸ್ವಲ್ಪ ವಿಶ್ವ, ನೀವಿಬ್ಬರು ಹೀಗೆ ಕಿತ್ತಾಡ್ಕೊಂಡಿರೋದಕ್ಕೆ ಚಿಕ್ಕ ಮಕ್ಕಳಲ್ಲ. ಇನ್ಮೇಲೆ ಜವಾಬ್ದಾರಿ ತಗೊಳ್ಬೇಕು. ಇವಳು ನಾಳೆ ನೀನು ಹೆಂಡತಿ ಆಗೋಳು, ಅವಳ ಮೇಲೆ ಕೋಪ ಮಾಡ್ಕೊಂಡ್ರೆ ಹೇಗೆ? ಅಲ್ಲಪ್ಪ ಅದು ನನಗೆ ಗೊತ್ತು ನೀನೇನು ಹೇಳ್ತೀಯ ಅಂತ. ನೋಡು, ನಿಮ್ಮಿಬ್ಬರು ಮದುವೆ ಫಿಕ್ಸ್ ಆಗಿದೆ. ಇದನ್ನು ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇನ್ಮೇಲೆ ನೀವಿಬ್ಬರು ಹೊಂದ್ಕೊಂಡು ಸಾಮರಸ್ಯದಿಂದ ಜೀವನ ಮಾಡಬೇಕು. ಅರ್ಥ ಆಯ್ತಾ? ಸರಿಪ್ಪ. ಮಾವ ನಿಮ್ಮ ಮುಂದೆ ಮಾತ್ರ ಸರಿ ಅಂತ ಹೇಳ್ತಾನೆ, ನೀವು ಹಂಗೆ ಹೋಗ್ತಿದ್ದಂಗೆನೆ ನನ್ನ ಮೇಲೆ ರೇಗಾಡಕ್ಕೆ ಶುರು ಮಾಡ್ತಾನೆ. ಸುಮ್ಮನೆ ಇರ್ತೀಯ? ವಿಶ್ವ, ಅವಳು ಹೇಳೋ ಸರಿಯಾಗಿದೆ. ಈ ಮನೆಯಲ್ಲಿ ಏನು ನಡೆಯುತ್ತೆ ಅಂತ ಎಲ್ಲ ನನಗೆ ಗೊತ್ತಾಗುತ್ತೆ. ನಾನು ನಿನಗೆ ಸ್ಪಷ್ಟವಾಗಿ ಹೇಳಿದ್ದೀನಿ, ನಿಮ್ಮಿಬ್ಬರದ್ದು ಮದುವೆ ಆಗೇ ಆಗುತ್ತೆ. ಅದನ್ನು ತಪ್ಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇಬ್ಬರು ಹೊಂದ್ಕೊಂಡು ಹೋಗ್ಬೇಕು. ನೀನು ಬಡ್ಸಮ್ಮ. ಸರಿ ಮಾವ. ಮಾವ. ಅಮ್ಮ ತಾಯಿ ಸ್ವಲ್ಪ ಸುಮ್ಮನೆ ಇರ್ತೀಯ? ಹೋಗಿ ಮೊಸರು ತಗೋಬಾ. ಹಂಗ ದಾರಿಗೆ. ಸರಿ ತರ್ತೀನಿ. ರೀ, ನಾನು ನಿಮ್ಗೊಂದು ಮಾತು ಕೇಳಲ್ಲ? ಕೇಳಮ್ಮೆ, ಅದೇನು ಅಂತ ನೋಡಮ್ಮ. ಮನೇಲಿ ಇಷ್ಟೆಲ್ಲ ನಡೀತಿದೆಯಲ್ಲ, ನಿಜವಾಗ್ಲೂ ನಿಮಗೆ ನಿದ್ದೆ ಬರ್ತೇನ್ರಿ? ಯಾಕಮ್ಮೆ ಹಿಂಗೆ ಕೇಳ್ತಾ ಇದೆಯಾ? ಕೇಳಿದೆ ಇನ್ನೇನ್ರಿ ಮಾಡಲಿ? ನನ್ನ ಮಗ ಏನು ತಪ್ಪು ಮಾಡಿದೆ ನೋವು ಅನುಭವಿಸ್ಕೊಂಡು ಜೈಲಲ್ಲಿದ್ದಾನೆ. ಇವಳು ನೋಡಿದ್ರೆ ಆ ಹುಡುಗರ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ನಕ್ಕೊಂಡಿದ್ದಾಳೆ. ಅವತ್ತೇ ಅತ್ತೆನೂ ನಾನು ಹೇಳಿದ್ವಿ, ಅವಳು ಇರೋದು ಬೇಡ ಇಲ್ಲಿ, ಅವ್ರ ಮನೆಗೆ ಕಳ್ಸೋಣ ಅಂತ. ನನ್ನ ಮಾತು ಕೇಳಿದ್ರಾ? ಇವಾಗ ನೋಡಿ, ನಮ್ಮ ಮನೆ ಮಾನ ಮರ್ಯಾದೆಲ್ಲ 3 ಕಾಸಿಗೆ ಹರಾಜಾಗ್ತಾ ಇದೆ. ಅದು ಹೆಂಗಮ್ಮೆ ಆದತ್ತು? ಅವತ್ತು ಆ ಸ್ವಾಮೀಜಿಗಳು ಹೇಳಿಲ್ವೇ, ಅವಳಿದ್ರೆ ನಿಮ್ಮ ಮನೆಗೆ ಅದೃಷ್ಟ, ನಿಮ್ಮ ರಾಜಕೀಯ ಭವಿಷ್ಯ ಚೆನ್ನಾಗಿರ್ತದೆ ಅಂತ. ಅಂಥದ್ರಲ್ಲಿ ಅವಳ ಮನೆಯಿಂದ ಆಚೆಗೆ ಹೆಂಗೆ ಹಾಕೋಕ್ಕಾಯ್ತದೆ ನೀನು ಹೇಳು? ತುಂಬ ಸ್ವಾರ್ಥಿರಿ ನೀವು. ಯಾವಾಗಲೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತೀರಾ, ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಇಲ್ಲ ಅಲ್ವಾ? ನಮ್ಮ ಮಗ ನಮ್ಮ ಮಾತು ಕೇಳಿದೆ ಒಂದು ಹೆಜ್ಜೆನೂ ಮುಂದೆ ಇಡ್ತಿರಲಿಲ್ಲ. ಇವತ್ತು ಯಾರೋ ಮಾಡಿದ ಆಕ್ಸಿಡೆಂಟ್ಗೆ ಅವನೋಗಿ ಜೈಲಲ್ಲಿ ಕೂತಿದ್ದಾನೆ. ಯಾವಾಗಲೂ ಭಾವನಾ ಭಾವನಾ ಅಂತ ಅವಳು ಹಿಂದೆ ಮುಂದೆ ಸುತ್ತಿ ಅವನು ಸುಖವಾಗಿಲ್ಲ, ನಮ್ಮನ್ನು ನೆಮ್ಮದಿಯಾಗಿರಕ್ಕೆ ಬಿಡಲಿಲ್ಲ. ಏನಮ್ಮಿ ನೀನು ಯಾವಾಗಲೂ ಮಕ್ಕಳು ಮಕ್ಕಳು ಅಂತ ವಟವಟ ಅಂತ ಒಟ್ಕೊಡ್ತಾ ಇರ್ತೀಯ? ಅಲ್ಲ, ನಾನು ಮಕ್ಕಳಿಗೆ ಏನು ಕಮ್ಮಿ ಮಾಡಿದ್ದೀನಿ ಹೇಳು? ಈಗ ನಮ್ಮ ಮರಗೌಡ ಮನೇಲಿ ಇಲ್ವೇ, ಅವ್ನು ನನ್ನ ಚೆನ್ನಾಗಿ ನೋಡ್ಕೊತಾ ಇಲ್ವೇ? ಆ ಸಿಂಚನಿನ ಮನೆ ಸರಿ ಇಲ್ಲ ಅಂದೆ, ಅವಳಿಗೊಂದು ಹೊಸ ಮನೆಯೇ ನಾನು ಕೊಡಿಸ್ಲಿಲ್ವೇ? ಸಿದ್ದೇಗೌಡ ಏನೋ ಹಿಂಗೆ ಆಗೋಗದೆ, ಅದಕ್ಕೆ ಏನು ಮಾಡ್ಬೇಕು ಅದನ್ನೆಲ್ಲ ನಾನು ಮಾಡ್ತಾ ಇದ್ದೀನಿ. ಅದ್ಬಿಟ್ಟು ನಾನು ನಿನ್ನ ಕೈಲಿ ಇನ್ನೇನು ಮಾಡೋಕ್ಕಾಯ್ತದೆ ಹೇಳು? ಅದೆಲ್ಲ ಬಿಡಿ. ಇವಾಗ ಯಾರೋ ಮಾಡಿದ ತಪ್ಪಿಗೆ ಆ ವೆಂಕಿನ ಬಿಡಿಸ್ಬೇಕು ಅಂತ ಇವನ್ ಜೈಲ್ಗೆ ಹೋಗಿ ಕೂತಿದ್ದಾನಲ್ಲ, ಸರಿನಾ ಇದು?
ಅಯ್ಯೋ ವೆಂಕಿನ ತಗ್ಲಾಕಿದ್ದು ನಾವೇ ಕಣಮ್ಮಿ ಅದು ನಾನು ನಿನ್ನ ಹತ್ರ ಹೇಳ್ಕೊಳಕ್ಕೆ ಆಯ್ತಾ ಇಲ್ಲ ಆಟಯ್ಯ. ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಸುಮ್ಮನೆ ಇದ್ದೀರಲ್ಲ. ಅವೆಲ್ಲ ನಿನ್ಗೆ ಅರ್ಥ ಆಗಕ್ಕಿಲ್ಲ ಕಣಮ್ಮಿ, ನೀನು ಸುಮ್ಕಿರಮ್ಮಿ. ಏನ್ರಿ ಇನ್ನೂ ಅರ್ಥ ಆಗ್ಬೇಕು ನನಗೆ? ಅವ್ರ ಅಣ್ಣನ ಬಿಡಿಸ್ಬೇಕು ಅಂತ ನನ್ನ ಮಗನ ಜೈಲೊಳಗೆ ಕಳಿಸಿದ್ದಾಳೆ. ಇದನ್ನೆಲ್ಲ ನೋಡಿಕೊಂಡು ನಾನು ಸುಮ್ಮನೆ ಇರಬೇಕಾ ಹೇಳಿ? ನೋಡಮ್ಮಿ, ಯಾವುದು ಅದಾಗಲ್ಲ, ಎಲ್ಲದಕ್ಕೂ ಒಂದು ಕಾರಣ ಇದ್ದೇ ಇರ್ತದೆ. ನಾನು ಅವತ್ತಿಂದ ನಿನ್ಗೇನು ಹೇಳ್ತಾ ಇದ್ದೀನಿ, ನಿನ್ನ ಪಾಡಿಗೆ ನೀನು ತೆಪ್ಪಗೆ ಇದ್ಬಿಡಮ್ಮಿ ಅಂತ ಹೇಳ್ತಾ ಇದ್ದೀನಿ. ಸುಮ್ಕೆ ನೀನು ತೆಪ್ಪಗೆ ಇದ್ಬಿಡು, ಎಲ್ಲ ಸರಿ ಹೋಯ್ತದೆ. ಏನ್ರಿ ಅಂತ ಕಾರಣ? ನನ್ನ ಮಗ ಏನು ತಪ್ಪು ಮಾಡಿದೆ ಇಷ್ಟೊಂದು ಶಿಕ್ಷೆ ಅನುಭವಿಸ್ತಾ ಇದ್ದಾನಲ್ಲ, ಯಾಕೆ ಅವನಿಗೆ ಇಷ್ಟೊಂದು ಅನ್ಯಾಯ ಆಗ್ತಿದೆ? ತಾಯಾಗಿ ನಾನು ಕೇಳಬೇಕು, ಯಾಕೆ ಅವನಿಗೆ ಇಷ್ಟು ಅನ್ಯಾಯ ಆಗ್ತಾ ಇದೆ? ನನಗೆ ಗೊತ್ತಾಗಬೇಕು, ಯಾರೋ ಮಾಡಿ ತಪ್ಪಿಗೆ ನನ್ನ ಮಗ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಯಾಕೆ ಅಂದ್ರೆ ಆ ತಪ್ಪು ಮಾಡಿದ್ರೆ ಅವನೇ ಅದಕ್ಕೆ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಕಣಮ್ಮಿ, ಅವತ್ತು ನಾಮಿನೇಷನ್ ದಿವಸ ಜೋರಾಗಿ ಮಳೆ ಬರ್ತಾ ಇತ್ತು. ನಾನು ಸಿದ್ದೇಗೌಡ ಹೊಸಿ ಅರ್ಜೆಂಟಾಗಿ ಹೋಗ್ತಾ ಇದ್ವಿ. ನಮ್ಮ ಗಾಡಿ ಮುಂದೆ ಅವ್ರ ಗಾಡಿ ಬಂದಿದ್ದು ನಮಗೆ ಕಾಣಲಿಲ್ಲ. ನಮ್ಮ ಗಾಡಿ ಅವ್ರಿಗೆ ಗುತ್ತು, ಅದಕ್ಕೆ ಇಷ್ಟೆಲ್ಲ ಅನಾಹುತ ಆಯಿತು. ಆದ್ರೂ ನಮ್ಮ ಹುಡುಗರಿಗೆಲ್ಲ ಹೇಳಿ ಅವ್ರನ್ನೆಲ್ಲ ಆಸ್ಪತ್ರೆಗೆ ಸೇರಿಸಿದ್ದೆ. ನಾವೇನು ಮಾಡೋಕ್ಕಾದತ್ತು? ಅವ್ರ ಆಯುಸ್ ಮುಗಿದಿತ್ತು ಅನಿಸುತ್ತೆ, ಅವ್ರು ತೀರ್ಕೊಂಡ್ರು. ಆಮೇಲೆ ಅದು ಇದು ಗಲಾಟೆ ಆಗೋ ಅಷ್ಟರಲ್ಲಿ ನಮಗೆ ಗೊತ್ತಾಗಿದ್ದೇನು ಅಂದರೆ, ಆ ಸತ್ತೋದ ಹುಡುಗ ನಮ್ಮ ಭಾವನ ಮದುವೆ ಆಗಬೇಕಾಗಿದ್ದೋನು ಅಂತ. ಅವ್ರ ಸಾವು ನಾನೇ ಕಾರಣ ಆಗ್ಬಿಟ್ನಲ್ಲ ಅಂತ ನಮ್ಮ ಸಿದ್ದೇಗೌಡ ಅದೇ ಪಶ್ಚಾತ್ತಾಪದಲ್ಲಿ ಹೋಗಿ ಈಗ ಒಳಗಡೆ ಕೂತವನೆ ಆಟಯ್ಯ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಅಂದ್ರೆ ನನ್ನ ಮಗ ಸಿದ್ದು ಜೈಲಿಂದ ಆಚೆ ಬರಲ್ವಾ? ಏನ್ರಿ ಇದೆಲ್ಲ? ಏನು ಆಗಕ್ಕಿಲ್ಲ ಕಣ್, ಸುಮ್ಕಿರಮ್ಮಿ. ಇದರಿಂದ ಬೇರೆ ಏನೋ ಅದೇ ಅಂತ ನಮ್ಗೆ ಈಗ ಗೊತ್ತಾಯ್ತೈತೆ. ಪೊಲೀಸರು ಡಾಕ್ಟ್ರು ಹೇಳೋ ಪ್ರಕಾರ ನಮ್ಮ ಗಾಡಿ ಅವ್ರ ಗಾಡಿ ಗುದ್ದಿರೋದಕ್ಕೆ ಇಷ್ಟೆಲ್ಲ ಅವಂತರ ಆಗೋದಕ್ಕಿಲ್ಲ ಅಂತ ಹೇಳ್ತಾವ್ರೆ. ಇದೆಲ್ಲ ವಿರೋಧ ಪಕ್ಷದವ್ರು ಮಾಡ್ತಾರೋ ಷಡ್ಯಂತ್ರ ಕಣಮ್ಮಿ. ಅವರೆಲ್ಲ ಸೇರಿಕೊಂಡು ನಮ್ಮ ಮನೆಯವರಿಗೆ ಮಸಿ ಬೆಳಿಬೇಕು ಅಂತ ಕೆಟ್ಟ ಹೆಸರು ಅವ್ರ ಆಟೆಯ. ನೋಡೋ, ಆದಷ್ಟು ಬಿರ್ನೆ ಸಿದ್ದೇಗೌಡ ಆಚೆಗೆ ಬರ್ತಾನೆ, ನೀನೇನು ತಲೆ ಕೆಡ್ಕೋಬೇಡ, ಸುಮ್ಕಿರು. ನೀವೇನು ಹೇಳ್ತಿದ್ರು ನಂಗೆ ಅರ್ಥ ಆಗ್ತಾ ಇಲ್ಲ ರೀ. ಇಷ್ಟೆಲ್ಲ ಆಗಿದೆಯಲ್ಲ, ನನ್ನ ಮಗನಿಗೇನೋ ತೊಂದರೆ ಆಗಲ್ಲ ತಾನೆ? ಏನು ಆಗಕ್ಕಿಲ್ಲ ಕಣಮ್ಮಿ, ಆದಷ್ಟು ಬಿರ್ನೆ ನಮ್ಮ ಸಿದ್ದೇಗೌಡ ಆಚೆಗೆ ಬರ್ತಾನೆ, ತಡ್ಕೊಳ್ಳಮ್ಮಿ ಹೊಸಿ. ಈ ವಿಷಯ ಎಲ್ಲ ಭಾವನನ್ ಗೊತ್ತಾ ರೀ? ಓ ಕಣಮ್ಮಿ, ಅವಳಿಗೂ ಗೊತ್ತು. ಅಯ್ಯೋ, ಏನು ಹೇಳ್ತಾ ಇದ್ದೀರಾ ರೀ? ನಿನ್ನೆ ಮೊನ್ನೆ ಬಂದಿರೋ ಸೊಸೆಗೆ ಇಷ್ಟೊಂದು ವಿಷಯ ಗೊತ್ತಿದೆ, ಮನೇಲಿರೋ ನನಗೆ ಗೊತ್ತಿಲ್ವಲ್ರಿ? ನೋಡಮ್ಮಿ, ಸುಮ್ಕೆ ನೀನು ಟೆನ್ಷನ್ ತಗೋತೀಯ ಅಂತಾನೆ ನಾನು ಈ ವಿಷಯ ನಿನ್ಗೆ ಇಷ್ಟು ದಿವಸ ಹೇಳಿರಲಿಲ್ಲ. ಮೊದಲು ಆ ಭಾವನಿಗೂ ಈ ವಿಷಯ ಗೊತ್ತಿರಲಿಲ್ಲ. ಈ ವೆಂಕಿ ವಿಷಯಕ್ಕೆ ತಲೆ ಹಾಕಿದ್ಮೇಕೆಯ ಒಂದಾದಾಗೆಲ್ಲ ಆಚೆಗೆ ಬರ್ತಾ ಇರೋದು. ಅದ್ರಲ್ಲಿ ನಮ್ಮ ಸಿದ್ದೇಗೌಡ ವೆಂಕಿ ಏನು ತಪ್ಪು ಮಾಡಿದೆ ಅಪರಾಧಿ ಸ್ಥಾನದಲ್ಲಿ ನಿಂತವನಲ್ಲ ಅಂದ್ಬಿಟ್ಟು ನಾನು ಮಾಡಿರೋ ತಪ್ಪು ಅವನ ಯಾಕೆ ಶಿಕ್ಷೆ ಅನುಭವಿಸ್ಬೇಕು ಅಂತ ಇವನು ಹೋಗಿ ಒಳಗೆ ಕೂತವನ ಆಟೆಯ. ಆದರೆ ಈಗ ಗೊತ್ತಾಯ್ತೈತೆ ಅದರಲ್ಲಿ ನಮ್ಮ ಸಿದ್ದೇಗೌಡನ ಪಾತ್ರನೂ ಏನೂ ಇಲ್ಲ ಅಂತ. ನೀನೇನು ತಲೆ ಕೆಡ್ಸ್ಕೋಬೇಡ ಕಣಮ್ಮಿ, ಸಿದ್ದೇಗೌಡನ ಆದಷ್ಟು ಬಿರ್ನೆ ನಾನು ಆಚೆ ಕರ್ಕೊಂಬರ್ತೀನಿ. ಅವನು ನನ್ನ ಮಗನೇ ಕಣಮ್ಮಿ, ನಾನೇನು ಮಾಡ್ತಾ ಇಲ್ಲ ಅಂತ ನೀನು ಅನ್ಕೋಬೇಡ. ನಿನಗೆ ಗೊತ್ತಾ, ಜೈಲಿಗೆ ಹೋದರೆ ಇದೆಲ್ಲ ದೊಡ್ಡ ಇಶ್ಯೂ ಆಯ್ತದೆ ಅಂತ ಸಿದ್ದೇಗೌಡನ್ನೇ ಒಂದು ಜಾಗಕ್ಕೆ ಕರ್ಕೊಂಬಂದು ಮಾತಾಡೀವ್ನಿ. ನೋಡೋ, ನನಗೆ ಅವನ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ನಾನು ಇಷ್ಟೆಲ್ಲ ಮಾಡೋಕ್ಕಾಯ್ತಿತ್ತಾ ಹೇಳೋ? ಅಂದರೆ ನಿಮ್ಮ ಮಾತಿನ ಅರ್ಥ ಇಷ್ಟೆಲ್ಲ ನಡೆದಿರೋದಕ್ಕೂ ಆ ಭಾವನಿಗೂ ಏನೋ ಸಂಬಂಧ ಇಲ್ವಾ ರೀ? ಇದರಲ್ಲಿ ಅವ್ಳು ತಪ್ಪೇನೋ ಇಲ್ವಾ? ನೋಡಮ್ಮಿ, ಇದನ್ನೆಲ್ಲ ಕೆದಕಂಗೆ ಕೂತ್ಕೊಳ್ಳೋಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಇದನ್ನೆಲ್ಲ ಕೆದಕ್ತಾ ಹೋದರೆ ನಮಗೆ ತೊಂದರೆ ಆಯ್ತದೆ. ಯಾವುದೆಲ್ಲಿರ್ತದೋ ಅದನ್ನ ಅಲ್ಲೇ ಮುಚ್ಚಾಕ್ಬಿಡ್ಬೇಕು ಕಣಮ್ಮಿ. ನೋಡೋ, ಇದಕ್ಕೆಲ್ಲ ಭಾವನೆ ಕಾರಣ ಅಂತ ನೀನು ಅವಳ ಹತ್ರ ಜಗಳ ಆಡ್ಕೊಂಡು ಕೂಗಾಡಕ್ಕೆ ಹೋಗ್ಬೇಡ.
ಹಾಗಂತ ಅವಳನ್ನ ಮನೆಯಿಂದ ಆಚೆಗೆ ಹಾಕು ಅಂತಲೂ ಹೇಳ್ಬೇಡ. ಅವಳು ನಮ್ಮ ಮನೆ ಅದೃಷ್ಟ ಲಕ್ಷ್ಮಿ ಕಣಮ್ಮಿ. ಅವಳು ಇಲ್ಲೇ ಇರ್ತಾಳೆ ನೋಡು. ಅದು ಎಷ್ಟು ಬೇಗ ಆಯ್ತದೋ ಅಷ್ಟು ಬೇಗ ನಾನು ಸಿದ್ದನ್ನು ಬಿಡ್ಸ್ಕೊಂಬರೋ ಜವಾಬ್ದಾರಿ ನಂದು, ತಿಳಿತಾ? ಏನೋ ರೀ, ಇಷ್ಟೆಲ್ಲ ನಡೆದೋಗಿದೆ. ನನ್ನ ಮಗ ಏನೋ ತೊಂದರೆ ಆಗ್ತದೆ, ಆಚೆ ಬಂದರೆ ಅಷ್ಟೇ ಸಾಕು ರೀ ನನಗೆ, ಅಷ್ಟೇ ಸಾಕು ನನಗೆ. ನೋಡಮ್ಮಿ, ಆಗೋದನ್ನು ನಾವು ಯಾರೂ ತಡೆಯೋಕ್ಕಾಗಕ್ಕಿಲ್ಲ. ತಡೆಯೋ ಪ್ರಯತ್ನ ಪಡ್ಬೋದು ಆಟೆಯ. ಹಂಗೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದನ್ನೆಲ್ಲ ನಾವು ಸ್ವೀಕಾರ ಮಾಡೋಕ್ಕೆ ರೆಡಿ ಇರ್ಬೇಕು ಕಣಮ್ಮಿ. ರವಿ ರವಿ, ಅಮ್ಮ ನಾಳೆ ಬರ್ತಾರಂತೆ, ಫೋನ್ ಮಾಡಿದ್ರು. ಅಪ್ಪ ಫೈನಲಿ ಮನೆಗೆ ವಾಪಸ್ ಬರಬೇಕು ಅಂತ ಮನ್ಸು ಮಾಡಿದ್ರಲ್ಲ. ಅವ್ರು ಹೋಗಿದ್ ನೋಡಿದ್ರೆ ಎಲ್ಲಿ ಪರ್ಮನೆಂಟ್ ಆಗಿ ಯಾವ್ದಾದ್ರು ತೀರ್ಥಕ್ಷೇತ್ರಕ್ಕೆ ಹೋಗಿ ಸೆಟ್ಲ್ ಆಗ್ಬಿಡ್ತಾರೆ ಅಂತ ಅನ್ಕೊಂಡೆ. ಅಯ್ಯೋ, ಅದ್ಯಾಕೆ ಹಾಗೆ ಮಾತಾಡ್ತಿದ್ಯಾ? ಅಮ್ಮ ಹೋಗಿರೋದು ಅಜ್ಜಿ ಟ್ರೀಟ್ಮೆಂಟ್ಗೋಸ್ಕರ. ಅಲ್ಲಿ ಸ್ವಲ್ಪ ಲೇಟ್ ಆಗಿರುತ್ತೆ, ಅದಕ್ಕೆ ಬರೋದು ಲೇಟ್ ಆಗಿದೆ ಅಷ್ಟೇ. ಅಲ್ಲ ಹರಿ, ಅಜ್ಜಿನ ನೋಡ್ಕೊಳಕ್ಕೆ ನಿಮ್ಮಮ್ಮನೇ ಹೋಗ್ಬೇಕಾಗಿತ್ತಾ? ನಿಮ್ಮಪ್ಪ ಇದ್ರಲ್ಲ, ಹೇಗಿದ್ರು ಅವ್ರಿಗೂ ಕೆಲಸ ಇಲ್ಲ, ಅವ್ರು ಹೋಗಿ ನೋಡ್ಕೋಬೋದಾಗಿತ್ತಲ್ವಾ? ಇವಾಗ ಯಾಕೆ ಮಾತೆಲ್ಲ ಬರ್ತಿದ್ದಾರೆ ತಾನೆ, ಸುಮ್ಮನೆ ಸದ್ಯ ನನ್ನ ಕೆಲಸ ತಪ್ಪು. ಅಪ್ಪ ಸದ್ಯ ನನಗೂ ಅಷ್ಟೇ, ನೀನ್ ಮಾಡೋ ಸಾಂಬಾರ್ ತಿನ್ನೋದು ತಪ್ತು. ಅಂದರೆ ಏನು ನಿನ್ನ ಮಾತನಾಡ್ತ? ನಾನು ಅಡುಗೆ ಮಾಡೋದು ಚೆನ್ನಾಗಿರಲ್ಲ ಅಂತನ? ಅದನ್ನ ಬೇರೆ ಬಾಯ್ಬಿಟ್ಟು ವರ್ಣಿಸ್ತಾರೆ. ಸಾಂಬಾರ್ ಅಂತ ಮಾಡ್ತೀಯಾ, ಉಪ್ಪಿದ್ರೆ ಖಾರ ಇರಲ್ಲ, ಖಾರ ಇದ್ರೆ ಉಪ್ಪಿರಲ್ಲ. ಏನ್ ಮಾಡ್ಲಿ, ವಿಧಿ ಇಲ್ವಲ್ಲ ಅಂತ ತಿನ್ಬೇಕು ಅಷ್ಟೆ. ಮನೆ ನೋಡಿದಿನ, ಇದನ್ನ ಹೊಸ ಮನೆ ಅಂತಾರ? ಬಟ್ಟೆ ಎಲ್ಲಿದೆಯೋ ಅಲ್ಲೇ ಬಿದ್ದಿದೆ. ಪಾತ್ರೆ ತೊಳಿತೀಯಾ, ಕಳೆ ಹೋಗಲ್ಲ. ಅಪ್ಪ ಸದ್ಯ ನಾಳೆ ಅತ್ತೆ ಬರ್ಲಿ, ಮನೆನೂ ಕ್ಲೀನ್ ಆಗತ್ತೆ. ನೋಡು ಹರಿ, ಈಗಲೇ ಹೇಳ್ತಾ ಇದ್ದೀನಿ, ತಿರ್ಗಾ ಹೊರಗಡೆ ಸುತ್ತ ಕಳಿಸ್ಬೇಡ. 24 ಗಂಟೆ ಇಲ್ಲೇ ಇರಬೇಕು ಅಷ್ಟೇ. ಒಳ್ಳೆ ಕಥೆ ಆಯ್ತಲ್ಲ ನಿಂದು. ಮನೆ ಬಿಟ್ಟು ಹೊರಗಡೆ ಹೋಗ್ಬೇಡ ಅಂತ ಹೇಗೆ ಹೇಳಿ ನಾನು? ಆಯ್ತು, ನೀನು ಹೇಳಕ್ ಹೋಗ್ಬೇಡ, ನಾನೇ ಹೇಳ್ತೀನಿ. ಇಷ್ಟು ದಿನ ಅಜ್ಜಿ ಟ್ರೀಟ್ಮೆಂಟು ಅಂತ ರೀಸನ್ ಕೊಟ್ಕೊಂಡು ಊರು ಸುತ್ತಿದ್ರು, ಈಗ ಇನ್ನೊಂದೇನೋ ಬರುತ್ತೆ. ಒಂದು ಕೆಲಸ ಮಾಡಲಿ ಹರಿ, ಒಂದು ಇಲ್ಲಿರಲಿ, ಇಲ್ಲಾಂದ್ರೆ ಪರ್ಮನೆಂಟಾಗಿ ಅಲ್ಲಿರಲಿ, ನೀನೇ ಡಿಸೈಡ್ ಮಾಡು. ಬೇಡಪ್ಪ, ಅಮ್ಮ ನಮ್ಮ ಜೊತೆನೇ ಇರಲಿ. ನೀನು ಹೊರಗಡೆ ಹೋಗ್ಬೇಡ ಅಂತ ನಾನು ಸ್ಟ್ರಿಕ್ಟಾಗಿ ಅವ್ರಿಗೆ ಹೇಳ್ತೀನಿ, ಸರಿನಾ? ಅಡುಗೆಗೆ ಏನು ಮಾಡಲಿ? ಅಪ್ಪ ಏನು ಮಾಡಕ್ಕೆ ಹೋಗ್ಬೇಡ, ಇವತ್ತು ಒಂದಿನ ಅಲ್ವಾ, ಏನಾದ್ರು ಆರ್ಡರ್ ಮಾಡಿ ತರಿಸ್ಕೊಂಡು ತಿನ್ನೋಣ. ಓಕೆ, ನನ್ನ ಕೆಲಸ ತಪ್ಪು. ಒಂದು ವೆಜ್ ಪಲಾವ್ ಪ್ಲೀಸ್. ಇದಕ್ಕೇನು ಕಡಿಮೆ ಇಲ್ಲ, ವೆಜ್ ಪಲಾವ್ ಅಂತ. ಇವತ್ತು ನಿಮ್ಮನ್ನ ಎಷ್ಟು ಮುದ್ದು ಮಾಡ್ಬೇಕನ್ಸ್ತಿದೆ ಗೊತ್ತಾ? ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ಇವತ್ತು ಅತ್ತೆ ಮಾವ ಇಬ್ರು ನನ್ನ ಪರನೇ ಮಾತಾಡಿದ್ರು. ವಿಶ್ವ ಎಷ್ಟೇ ಗೋಳಾಡಿದ್ರು ನಾನು ಅವನು ಕಾಟ ಕೊಡೋದು ಮಾತ್ರ ಬಿಟ್ಟಿಲ್ಲ. ಯಾಕೆ ಹೇಳಿ? ಜಗಳದಲ್ಲಿ ಪ್ರೀತಿ ಹುಟ್ಟೋದು ಅಂತ ನನ್ನ ಲವ್ ಗುರು ಚಂದನ ಅವ್ರು ಹೇಳಿದ್ದಾರೆ. ಅದಕ್ಕೆ ತಾತ, ವಿಶ್ವ ಎಷ್ಟೇ ಕಿರಿಕಿರಿ ಮಾಡಿದ್ರು ಅತ್ತೆ ಹತ್ರ ಪರ್ಮಿಷನ್ ತಗೊಂಡು ಅತ್ತೆ ದಿನ ಮಾಡೋ ಕೆಲಸ ಎಲ್ಲ ನಾನೇ ಮಾಡ್ತೀನಿ ಅಂತ ಅವನು ಕಾಫಿ ಮಾಡಿಕೊಟ್ಟಿದ್ದೀನಿ, ತಿಂಡಿ ಮಾಡಿಕೊಟ್ಟಿದ್ದೀನಿ, ಊಟ ಮಾಡಿಕೊಟ್ಟಿದ್ದೀನಿ. ತಾತ, ನಾನು ಎಷ್ಟು ಒಳ್ಳೆ ಹುಡುಗಿ ಅಲ್ವಾ? ನಾನು ಅವನ್ನ ಎಷ್ಟು ಪ್ರೀತಿ ಮಾಡ್ತೀನಲ್ವಾ? ನಾನು ಗ್ರೇಟ್ ಅಲ್ವಾ ತಾತ? ಏಯ್, ನನ್ನನ್ನು ಗೋಳು ಇಕ್ಕೊಂಡಿದ್ದು ಸಾಕು ಅಂತ ಇವಾಗ ತಾತನ ಹತ್ರ ಬಂದಿದ್ಯಾ? ನಾನು ತಾತ ಹತ್ರ ಮಾತಾಡಿದ್ರೆ ನಿಂಗೇನೋ ಕಷ್ಟ? ನೀನಂತೂ ಮಾತಾಡೋದಿಲ್ಲ, ಏನೋ ಬಂದ್ಬಿಟ್ಟ ದೊಡ್ಡದಾಗಿ ಹೇಳೋಕ್ಕೆ. ಏನೋ ತಾತನ ಹತ್ರ ನಾನು ಮಾತಾಡಲ್ವಾ? ನಿನ್ಗೇನು ಗೊತ್ತು? 3 ಹೊತ್ತು ಆ ಚಂದನ ಅವ್ರ ಜೊತೆ ಹರಟೆ ಹೊಡಿಯೋದು ಅಷ್ಟೇ ಗೊತ್ತು. ಅಲ್ಲ, ತಾತನ್ಗೆ ಡೈಲಿ ಕಾಲು ಹೊತ್ತೋದು ಯಾರು? ಅವ್ರಿಗೆ ಕಾಲಿಗೆ ಎಣ್ಣೆ ಹಾಕಿ ಮಸಾಜ್ ಮಾಡೋದು ಯಾರು? ವೀಲ್ ಚೇರಿಂದ ಬೆಡ್ ಮೇಲೆ ಮಲಗ್ಸೋದು ಯಾರು? ನಾನು, ಅವ್ರ ಮೊಮ್ಮಗ. ಇವಾಗ ಬಂದ್ಬಿಟ್ಲ ನಾವು ದೊಡ್ಡದಾಗಿ ಹೇಳೋದಕ್ಕೆ. ಅಯ್ಯೋ, ಏನ್ರೋ ಇದು ನಿಮ್ದು ಕಿತ್ತಾಟ. ನೀವುಗಳು ಕಿತ್ತಾಡೋದಲ್ದಿರ ಮಾವನವ್ರಿಗೂ ಹಿಂಸೆ ಕೊಡ್ತಾ ಇದ್ದೀರಲ್ಲ. ಅಮ್ಮ, ನಾನಲ್ಲಮ್ಮ, ಇವಳೆ ತಾತನ ಹತ್ರ ಬಂದು ಒಳ್ಳೆ ಕೋತಿ ಚೇಷ್ಟೆ ಮಾಡ್ತಿರೋದು. ಇವನೇನು ಕಮ್ಮಿನ ಅತ್ತೆ? ಏಯ್, ನನ್ನ ಮೇಲೆ ಹೇಳಕ್ ಬರ್ಬೇಡ. ಅಯ್ಯೋ ತರ್ಲೆಗಳ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಸುಮ್ಮನೆ ಮಾವನವ್ರ ಮುಂದೆ ಕಿರಿಕಿರಿ ಮಾಡಬೇಡಿ. ಸಾರಿ ಅತ್ತೆ, ತಾತಂಗೆ ತೊಂದರೆ ಮಾಡೋದಿಲ್ಲ. ಆದ್ರೆ ತಾತ, ನೀವು ಯಾಕೆ ಹೀಗಿರೋದು? ನೀವು ಯಾವಾಗ ಹುಷಾರಾಗ್ತಿರೋ ತಾತ? ನೀವು ಹುಷಾರಾಗಿದ್ದಿದ್ರೆ ಇವನ್ ತಲೆ ಮೇಲೆ ಒಂದು ಮಟ್ಕಿ ಇಷ್ಟೊತ್ತಿಗೆ ನನಗೂ ಅವನಿಗೂ ಮದುವೆ ಮಾಡಿಬಿಡ್ತಿದ್ರಿ.
ತಾತ ಹೇಳಿ ತಾತ, ನೀವು ಯಾವಾಗ ಮಾತಾಡೋದು? ನೀವು ಯಾವಾಗ ಹುಷಾರಾಗೋದು? ಹೇಳಿ ತಾತ. ತನು ನೀನು ಅದನ್ನೆಲ್ಲ ಕೇಳಬಾರ್ದು. ನೀವಿಬ್ರು ಮೊದಲು ಇಲ್ಲಿಂದ ಹೊರಡಿ. ಏಯ್ ಅಮ್ಮ ಸಲ ಹೇಳಿದ್ರು ನಿನ್ಗೆ ಅರ್ಥನೇ ಆಗಲ್ವಾ? ಯಾಕೆ ಹಿಂಗೆ ಆಡ್ತಿದ್ಯಾ? ಹೋಗಿಲ್ಲಿಂದ. ಏಯ್ ನೀನೇ ಹೋಗ. ನೀನು ಹೋಗೋ. ಅಯ್ಯೋ ತರ್ಲೆಗಳ, ಹೋಗ್ರಿ ಇಲ್ಲಿಂದ, ಇಬ್ರು ಹೋಗ್ರಿ. ಕ್ಷಮಿಸ್ಬಿಡಿ ಅಪ್ಪ, ನನ್ಗೆ ಇವ್ರಿಲ್ದೆ ಜೀವನನೇ ಇಲ್ಲ. ಅದಕ್ಕೆ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟೆ. ತಲೆ ಮೇಲೆ ಒಂದು ಸೂರು ಇಲ್ಲ, ಸ್ವಂತ ಮನೆ ಇಲ್ಲ. ಇಂಥ ಬಿಕಾರಿನ ಮದುವೆ ಆಗಿ ಬಂದು ನಾನು ಮದುವೆ ಆಗಿದ್ದೀನಿ, ಪ್ರೀತಿ ಮಾಡಿದ್ದೀನಿ ಅಂತ ಹೇಳ್ತಿದ್ಯಾ? ಅವನೊಂದು ಒದ್ದ ಆಚೆ ದಬ್ಲ. ಇವ್ರಿಗಿವತ್ತು ಸ್ವಂತ ಸೂರು, ನೆಲೆ, ಮನೆ ಇಲ್ದೇ ಇರಬಹುದು, ಆದ್ರೆ ನಾವಿಬ್ರು ಸೇರಿ ಸ್ವಂತ ಮನೆ ಕಟ್ತೀವಿ. ಆ ಮನೆ ಗೃಹ ಪ್ರವೇಶಕ್ಕೆ ನಿಮ್ಮೆಲ್ಲರನ್ನು ಕರಿತೀವಿ. ಅಲ್ಲಿವರೆಗೂ ಈ ಮನೆಗೆ ನಾನು ಕಾಲಿಡಲ್ಲ. ಲಕ್ಷ್ಮಿ! ಮಾವ ಅಪ್ಪ ಮಾವ ಏನಾಯ್ತು ಮಾವ? ಅಪ್ಪ ಅಪ್ಪ ಏನಾಯ್ತಪ್ಪ? ಅಪ್ಪ